fear AI or use AI in a better way? I think first minute you feel kind of you're in camera, then I use this somewhere else also. We are no longer gambhir about tests. Yeah, the setup is really good. Camera. That would be fun also. I think since I told this, it would be a fun kind of a session. I think it would be better if you can have your cheeks are covered with all. ಆ ಲೆವೆಲ್ ಅಲ್ಲಿ ನೀವು ಕಾನ್ಫಿಡೆನ್ಸ್ ಅವರಿಗೆ ಕೊಟ್ರೆ ನಮಗೆ ಇದು ಮಾಡಬಹುದಂತ, they would be okay to hire you. We'll start. Avinash, thank you so much once again. This is personal. Nothing to do with MicroDegree. Sir, camera rolling. Good. So Avinash, yes. ನಮಸ್ತೆ. ತುಂಬಾ ಸಮಯ ಆಯ್ತು ಸಿಗದೆ ಅಲ್ಲ, ಫೈನಲಿ 6 months ಏನೋ ಆಗಿರ್ಬೇಕಲ್ಲ? More than that, I guess. Okay, nice. Yeah, probably. Yeah, maybe ಮದುವೆಗೆ ನಂತರ ಒಂದು ಸಿಗಲಿ. ಕರೆಕ್ಟ್ ಸ್ವಲ್ಪ ಬಿಸಿ ಆಗಿಬಿಟ್ಟೆ ನಾನು. ಹೌದು. ಸರಿ, ಸೊ ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ ಅವಿನಾಶ್, ನಮ್ಮ ಆಡಿಯನ್ಸಿಗೋಸ್ಕರ ಒಂದು ಬ್ರೀಫ್ ಆಗಿರುವಂಥ ಚಿಕ್ಕ ಒಂದು ಇಂಟ್ರೊಡಕ್ಷನ್ ಕೊಡಿ. ಓಕೆ, ನನ್ನ ಹೆಸರು ಅವಿನಾಶ್ ಶೆಟ್ಟಿ. ನಾನು ಸ್ಟಾರ್ಟ್ ಮಾಡಿದ ನನ್ನ ಕೆರಿಯರ್ 2005-06 ಅಲ್ಲಿ ಆಸ್ ಅ ಸಾಫ್ಟ್ವೇರ್ ಟೆಸ್ಟರ್. ಇವಾಗಲೂ ನಾನು ಟೆಸ್ಟಿಂಗೇ ಮಾಡ್ತಿದ್ದೇನೆ. ಸೊ ಆಲ್ಮೋಸ್ಟ್ 20 years ಆಗ್ತಾ ಬಂತು. ಸೊ ಕರೆಂಟ್ಲಿ ನಾನು QXF2 ಸರ್ವಿಸಲ್ಲಿ R&D ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಪ್ಯಾರಲ್ ಆಗಿ ನಂದು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಆಸಮ್, ನಂಗೆ ವಿಷಯ ಗೊತ್ತಿರಲಿಲ್ಲ ಅದು. ಜಸ್ಟ್ ಅರ್ಲಿ ಸ್ಟೇಜ್. ನೈಸ್ ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಥ್ಯಾಂಕ್ ಯು. ಓಕೆ, ಸೊ ಗೈಸ್, ಅವಿನಾಶ್ ಬಗ್ಗೆ ಹೇಳೋದಂತಿದ್ರೆ ಇಟ್ಸ್ ಅ ಟನ್ ಆಫ್ ಇನ್ಫಾರ್ಮೇಷನ್ ನಿಮಗೆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. 20 years ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ IT ಇಂಡಸ್ಟ್ರಿನಲ್ಲಿ ಆ್ಯಂಡ್ ಸ್ಪೆಸಿಫಿಕಲಿ ಟೆಸ್ಟಿಂಗ್ ಫೀಲ್ಡ್ನಲ್ಲಿ. ಸೊ ಕನ್ಸಿಡರಿಂಗ್ ದ್ಯಾಟ್ ಫ್ಯಾಕ್ಟ್, ಐ ಥಿಂಕ್ ದಿಸ್ ವುಡ್ ಬಿ ಅ ವೆರಿ ಫನ್ ಫೀಲ್ಡ್ ಕೈಂಡ್ ಆಫ್ ಅ ಸೆಷನ್. ಸೊ ಕೀಪ್ ವಾಚಿಂಗ್. ಓಕೆ, ಸೊ ಅವಿನಾಶ್, ಫಸ್ಟಿಗೆ ಐ ವುಡ್ ಲೈಕ್ ಟು ನೋ ಮೋರ್ ಅಬೌಟ್ ಟೆಸ್ಟಿಂಗ್ ಕರೆಂಟ್ಲಿ ಯಾವ ಫೇಸಲ್ಲಿ ಹೋಗ್ತಾ ಇದೆ? ಐ ಥಿಂಕ್ ಇಟ್ಸ್ ವೆರಿ ಎಕ್ಸೈಟಿಂಗ್. ಅಂದರೆ ನನಗೆ ಪರ್ಸ್ನಲ್ ಅನ್ಸೋದು, ನಿಮಗೆ ಬೇರೆ ವ್ಯೂಸ್ ಒಪಿನಿಯನ್ಸ್ ಕೇಳಿರ್ಬೋದು, ಬಟ್ ನನ್ನ ಪ್ರಕಾರ ಇಟ್ಸ್ ವೆರಿ ಎಕ್ಸೈಟಿಂಗ್ ಫೇಸ್. ಪ್ರೈಮರ್ಲಿ ಯಾಕಂದರೆ the tech is evolving, right? Correct. Everyone is using more tech, right? Tech ಎಲ್ಲ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ because of recent AI. More apps or things are being built with tech. Correct. So tech ಎಲ್ಲಿ ಇರ್ತದೆ, ಟೆಸ್ಟಿಂಗ್ ಇದ್ದೇ ಇರ್ತದೆ ಅಲ್ಲ. Once you build a software, you have to test it, right? Maybe the kind of testing ಯಾವ ತರ ಮಾಡ್ತಿದ್ವಿ ಅದು ಚೇಂಜ್ ಆಗ್ಬೋದು, ಬಟ್ ಜನರಲಿ ಹ್ಯಾಸ್ ಅ ಕೆರಿಯರ್ ಆಪರ್ಚುನಿಟಿ ಟೆಸ್ಟಿಂಗಿಗೆ ಒಳ್ಳೆ ಸ್ಕೋಪ್ ಇದೆ ಅಂತ ಹೇಳ್ತಿದ್ದೀರಿ. Yes, definitely. That is my firm. Okay, so ಈಗ ನಾನು ರೀಸೆಂಟ್ಲಿ ಹಲವಾರು ಸ್ಟೂಡೆಂಟ್ಸ್ ನನಗೆ ರೀಚ್ ಔಟ್ ಆಗಿದ್ದಾರೆ. ಅಂದ್ರೆ ಮೇನ್ ಪ್ರಾಬ್ಲಮ್ ಇಲ್ಲಿ ಏನಂತ ಹೇಳಿದ್ರೆ ಲೇ ಆಫ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಬೆಂಚ್ ಅಲ್ಲಿ ಇರುವವರು ಹೈಯೆಸ್ಟ್ ಆಗಿ ಬಂದಿರೋದು ಮ್ಯಾನ್ಯುವಲ್ ಟೆಸ್ಟರ್ಸ್ ಅಂತ ಹೇಳಿದ್ದಾರೆ. ದೇರ್ ಆರ್ ಪೀಪಲ್ ಹೂ ಜಸ್ಟ್ ಕಾಲ್ಡ್ ಮಿ ಅಂಡ್ ಟೋಲ್ಡ್ ನಾನು ಬೆಂಚ್ ಅಲ್ಲಿ ಇದ್ದೇನೆ ಬಿಕಾಸ್ ಆಫ್ ಮ್ಯಾನ್ಯುವಲ್ ಟೆಸ್ಟಿಂಗ್ ಇಂದಾಗಿ. ಐ ಆಮ್ ನಾಟ್ ಸ್ಪೆಸಿಫಿಕಲಿ ಮೆನ್ಷನಿಂಗ್ ಅಬೌಟ್ ದ ಟೆಕ್ನಾಲಜೀಸ್ ಹಿಯರ್, ಬಟ್ ಪ್ರಿಡಾಮಿನೆಂಟ್ಲಿ ಮ್ಯಾನ್ಯುವಲ್ ಟೆಸ್ಟಿಂಗ್ ಇರುವವರು ಆರ್ ಬಿನ್ ಓವರ್ ರಿಡನ್ ವಿತ್ AI, ಕರೆಕ್ಟ್ ಅಲ್ಲ? ಸೊ ವಾಟ್ ಆರ್ ಯುವರ್ ಥಾಟ್ಸ್ ಈಗ ಬೆಂಚ್ ಅಲ್ಲಿ ಇರುವವರಿಗೆ ಅಥವಾ ದ ಪೀಪಲ್ ಹೂ ಆರ್ ಲುಕಿಂಗ್ ಟು ಅಪ್ಸ್ಕಿಲ್ ದೆಮ್ಸೆಲ್ಫ್ ಟು ಆಟೋಮೇಷನ್ ಟೆಸ್ಟಿಂಗ್? ಸೊ ನಿಮ್ಮೊಂದು ರೋಡ್ ಮ್ಯಾಪ್ ಹೇಗೆ ನೀವು ಕೊಡ್ತೀರಾ ಅದರಲ್ಲಿ? ಓಕೆ, ಪರ್ಸ್ನಲಿ ನನಗೆ ಮ್ಯಾನ್ಯುವಲ್ ಟೆಸ್ಟಿಂಗ್, ಆಟೋಮೇಷನ್ ಟೆಸ್ಟಿಂಗ್ ಅಂತ ಡಿವಿಷನ್ ಮಾಡೋದು ನನಗೆ ಅಷ್ಟು ಪರ್ಸನಲ್ ಇಷ್ಟ ಇಲ್ಲ. ಬಟ್ ಸಿನ್ಸ್ ಇಟ್ ಇಸ್ ಆಲ್ರೆಡಿ ಡನ್, ಐ ಡೋಂಟ್ ವಾಂಟ್ ಟು ಲೈಕ್ ಲೆಟ್ಸ್ ಕೀಪ್ ದಟ್ ಹ್ಯಾಸ್ ಅ ಕರೆಕ್ಟ್. ಸೊ ನಾವು ಎಕ್ಸ್ಪೆಕ್ಟ್ ಮಾಡೋದು ಮ್ಯಾನ್ಯುವಲ್ ಟೆಸ್ಟಿಂಗ್ ಅಂದ್ರೆ ಏನು, ಲೈಕ್ ಪೀಪಲ್ ಬೇಸಿಕಲಿ ಹೂ ಡೋಂಟ್ ಯೂಸ್ ಮಚ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಕೆಲವು ಟೂಲ್ಸ್ ಯೂಸ್ ಮಾಡೋದ್ರಲ್ಲಿ ಸ್ವಲ್ಪ ಅವರಿಗೆ ಕಷ್ಟ ಆಗ್ತದೆ. ಬಟ್ ಮ್ಯಾನ್ಯುವಲ್ ಟೆಸ್ಟಿಂಗ್ ಅಂದರೆ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕಿಲ್, ರೈಟ್? ಟೆಸ್ಟಿಂಗ್ ಸ್ಕಿಲ್ ಅಲ್ಲಿ ನನ್ನ ಪ್ರಕಾರ ಆಲ್ಮೋಸ್ಟ್ ಲೈಕ್ ಮೋರ್ ದೆನ್ 75% ಈಸ್ ಯುವರ್ ಕೋರ್ ಸ್ಕಿಲ್ಸ್ ಅಲ್ಲಿ ಏನು ಬರ್ತದೆ, ಓಕೆ, ನೀವು ಹೇಗೆ ಒಂದು ಪ್ರಾಜೆಕ್ಟ್ ಅನ್ನು ಅಪ್ರೋಚ್ ಮಾಡ್ತೀರಿ ಟೆಸ್ಟಿಂಗಿಗೆ, ರೈಟ್? ಹೌ ಡು ಯು ಕಮ್ಯುನಿಕೇಟ್ ವಿತ್ ದ ಟೀಮ್, ರೈಟ್? ಹೌ ಡು ಯು ಡಿಸೈನ್ ಯುವರ್ ಟೆಸ್ಟ್? ಸೊ ದೋಸ್ ಥಿಂಗ್ಸ್ ಎಲ್ಲ same. Like it doesn't mean like okay, when you are doing automation testing you are better. In fact, yaar manual testing alli olle kelsa martidare, I don't think they are actually still very good testers. The problem nan prakara they are not open to learning new things, right? ಅದೊಂದು ಒಂಥರ ಹೇಳ್ಬೋದು. ಸಿ ಆಲ್ರೆಡಿ ಅವರು ಟೂಲ್ಸ್ ಯೂಸ್ ಮಾಡ್ತಿರ್ತಾರೆ. ಲೈಕ್ ವೆನ್ ಯು ಆರ್ ಡೂಯಿಂಗ್ ಸಮ್ ಟೆಸ್ಟಿಂಗ್, ನೀವು ಡೇಟಾಬೇಸ್ ಹೋಗಿ ಯು ನೋ ಹೌ ಟು ಕ್ವೆರಿ ಸ್ಟಫ್ಸ್, ರೈಟ್? ಯು ನೋ ಟು ರನ್ ಸಮ್ ಜಾಬ್ಸ್, ಅದೆಲ್ಲ ಯೂಸ್ ಮಾಡ್ತೀರಾ, ವಿಚ್ ಇಸ್ ಸ್ಟಿಲ್ ಟೆಕ್ನಿಕಲ್. ಯು ಕಾಂಟ್ ಸೇ ಅದು ಮ್ಯಾನ್ಯುವಲ್ ಅಂತ. ಇಟ್ಸ್ ಸ್ಟಿಲ್ ದೇರ್ ಇಸ್ ಸಮ್ ಸಾರ್ಟ್ ಆಫ್ ಆಟೋಮೇಷನ್ ದೇರ್ ಆಲ್ಸೋ. ಬಟ್ ಅವ್ರದ್ದು ಕೋರ್ ಎಂತ ಪ್ರಾಬ್ಲಮ್ ಆಗ್ತಿದೆ ಅಂದರೆ ದೇ ಆರ್
probably ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಒಂದು ಫಿಯರ್ ಇರ್ತದೆ, right? I can't learn it, it is tough, right? That perception has already been built. So for people who are doing good testing and who are doing manual testing, they probably have to change few things, right? Like ನನ್ನ ಪ್ರಕಾರ ಇವಾಗ ಕರೆಂಟ್ ಟೆಕ್ evolution ಅಲ್ಲಿ the easiest thing to do with an AI or LLM is to produce good code. Right? To produce code it is easy, right? You can give a good prompt in ಒಂದು ಒಳ್ಳೆ prompt ಕೊಟ್ರೆ LLM ಅಲ್ಲಿ it can generate code for you. Now the code a tester produces, it might not be useful, probably already like something which can directly put into production ಅಲ್ಲಿ ಹಾಗೆ ರನ್ ಮಾಡುವ ಆ ತರ ಸ್ಟೇಜ್ ಅಲ್ಲಿ ಇರ್ಲಿಕ್ಕಿಲ್ಲ, ಬಟ್ ಸ್ಟಿಲ್ ಇಟ್ ಕ್ಯಾನ್ ಗಿವ್ ಯು ಇನಫ್ ಒಂದು ಒಳ್ಳೆ ಲೆವೆಲ್ ಅಲ್ಲಿ ಕೋಡ್ ಸಿಗ್ತದೆ ನಿಮಗೆ. ಸೊ ನಿಮಗೆ ಲೈಕ್ to personally I feel it is very not that tough, right? Just on the application maybe 1 hour a day every day you practice ಮಾಡಿದ್ರೆ for a month or 2 months, right? You can be good at it, right? Asteno tough illa. That's my personal opinion. So and the main blocker is okay, I need to be comfortable doing some coding work, right? Adu idre you can learn automation, it is not that hard. ಓಕೆ, ಸೊ ನೀವು ಬೇಸಿಕಲಿ ಹೇಳ್ತಾ ಇರೋದು ಒಂದು ಲೆವೆಲ್ ಆಫ್ ಪ್ರೋಗ್ರಾಮಿಂಗ್ ಸೆನ್ಸ್ ಇರಬೇಕು ಇನ್ ಆರ್ಡರ್ ಟು ಬಿಕಮ್ ಅನ್ ಆಟೋಮೇಷನ್ ಟೆಸ್ಟರ್. ಅಂಡ್ ಆಟೋಮೇಷನ್ ಟೆಸ್ಟಿಂಗ್ ಅಲ್ಲಿ ಐ ಬಿಲೀವ್ ಜಾಬ್ಸ್ ಆರ್ ಲೈಕ್ ರಿಲೇಟಿವ್ಲಿ ಇದೆ ಅಲ್ಲ, ಕಂಪೇರಿಟಿವ್ ನೋಡುವಾಗ. ಐ ಥಿಂಕ್ ಮೋರ್ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಪೀಪಲ್ ನನ್ನ ಪ್ರಕಾರ ಇವಾಗ ಮಾರ್ಕೆಟ್ ಅಲ್ಲಿ 2 ಪ್ರಾಬ್ಲಮ್ ಇದೆ. ಒನ್ ಈಸ್ ಲೈಕ್ ಫಾರ್ ಫ್ರೆಶರ್ಸ್ ಹೂ ಆರ್ ಟ್ರೈಂಗ್ ಟು ಎಂಟರ್, ಆಲ್ ದ ಕಂಪನೀಸ್, ರೈಟ್, ಎಕ್ಸ್ಪೆಕ್ಟ್ ನಾಟ್ ಪ್ರಾಬ್ಲಿ ಫ್ರಮ್ some companies who provide training, but ಬೇರೆ ಕಂಪನೀಸ್ ಅಲ್ಲಿ they expect you to know some stuff. ಟ್ರೈನ್ಡ್ ಆಗಿರಬೇಕು ಅಂತ ನೀವು ಹೇಳಿದ್ರೆ, ಟ್ರೈನ್ ಸ್ವಲ್ಪ ಲೆವೆಲ್ ಅಲ್ಲಿ ಟ್ರೈನ್ ಆಗಿರಬೇಕು. ಸೊ ಐ ಥಿಂಕ್ ನೀವು ಜಾಸ್ತಿ ಓಪನಿಂಗ್ಸ್ ನೋಡೋದಾದ್ರೆ they expect you to have 6 months of experience, 1 year of experience. So internship maybe internship, some level of ಒಬ್ರು ನಿಮಗೆ ಹೈರ್ ಮಾಡೋದಾದ್ರೆ they expect you to know some technical skills, and they need you to, okay, this can work in a specific project. So ಆ ಲೆವೆಲ್ ಅಲ್ಲಿ ನೀವು ಕಾನ್ಫಿಡೆನ್ಸ್ ಅವರಿಗೆ ಕೊಟ್ರೆ ನಮಗೆ ಇದು ಮಾಡಬಹುದು ಅಂತ, they would be okay to hire you. Right? Second problem is for people, as you said, ಇವಾಗ ಎಕ್ಸ್ಪೀರಿಯನ್ಸ್ ಆಗಿರ್ತದೆ ಲೈಕ್ 6-7 years ಅಲ್ಲಿ ಅಥವಾ 4-5 years ಒಂದೇ ಕಂಪನಿಯಲ್ಲಿ ಇರ್ತಾರೆ, ಆಟೋಮೇಷನ್ ಏನು ಗೊತ್ತಿರಲಿಕ್ಕಿಲ್ಲ. ಸೊ ಅವರನ್ನು ಇಂಟರ್ವ್ಯೂಗೆ ಹೋಗುವಾಗ ಲೈಕ್ many interviewers try to ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಟೆಕ್ನಿಕಲ್ ಸ್ಕಿಲ್ಸ್ ಕೇಳ್ತಾರೆ. ಸೊ ಆವಾಗ ನಿಮಗೆ ನನಗೆ ಆಟೋಮೇಷನ್ ಟೂಲ್ ಬರಲ್ಲ, ದ್ಯಾಟ್ ವಿಲ್ ಬಿ ಅ ನೆಗೆಟಿವ್ ಫಾರ್ ದಮ್, ರೈಟ್? ಕಂಪ್ನಿಯಲ್ಲಿ ಹೋಗಿ ಮತ್ತೆ ಪುನಃ ನೀವು ಮ್ಯಾನ್ಯಲ್ ಅಥವಾ ರೆಗ್ಯುಲರ್ ಟೆಸ್ಟಿಂಗೇ ಮಾಡ್ಬೋದು, ಯು ಮೈ ನಾಟ್ ಯೂಸ್ ಎನಿ ಟೂಲ್, ಆ ಥರ ಇರ್ಬೋದು. ಬಟ್ ದಟ್ ಇಂಟರ್ವ್ಯೂ, ರೈಟ್, ದೇ ಎಕ್ಸ್ಪೆಕ್ಟ್ ಯು ಟು ನೋ ಸಮಥಿಂಗ್ಸ್. ಸೊ ಆವಾಗ ನಿಮಗೆ ಸ್ವಲ್ಪ ಟೆಕ್ನಿಕಲ್ ಸ್ಕಿಲ್ಸ್ ಇದ್ದರೆ ಲೈಕ್ ಕಂಫರ್ಟೇಬಲ್ ವಿತ್ ಎನಿ ಟೂಲ್ಸ್. ನಮ್ಮ ಇವಾಗ ಬೇಸಿಕ್ಸ್, ಓಕೆ, ಇವಾಗ 2 ಥರ ಕನ್ಸಿಡರ್ ಮಾಡುವ. ಒಬ್ಬರು ಫ್ರೆಶರ್, ರೈಟ್? ಸೊ ನೀವು ಡೆವಲಪ್ಮೆಂಟಿಗೆ ಥಿಂಕ್ ರೈಟ್, ಎಕ್ಸ್ಪೆಕ್ಟ್ ಮಾಡ್ತೀರಿ ಏನು, ಮೇ ಬಿ ಸಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಒಂದು HTML ಬೇಸಿಕಲಿ ಸ್ಕಿಲ್ ಸೆಟ್ ಸ್ವಲ್ಪ ಇರಬೇಕು. GitHub, you need to know some sort of Git. We can probably discuss on that also. So ಆ ಥರ ಒಂದು ಪ್ರಾಬ್ಲಮ್ ಇದೆ, like not fear, there is a fear and there is a problem also. So unless if you are hands on, if you know some technical skills, right, I think it is okay, like it's not that bad also. Good, fair enough. So predominantly ನೀವು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, if anyone, say for that matter, experienced ಆಗಿರಲಿ, ಫ್ರೆಶರ್ ಆಗಿರಲಿ, some sort of updation ಆಗಬೇಕಾಗುತ್ತೆ. ಹೌದು. And some sort of knowledge is a must. ಈಗ ನೀವು ಕೂಡ hiring, I think you have hired so many testers in your companies also. So one thing predominantly ನೀವು ನೋಡ್ತಾ ಇರೋದು, ಆ ವ್ಯಕ್ತಿ ನಿಮ್ಮ ಕಂಪನಿಗೆ ಎಷ್ಟು ವ್ಯಾಲ್ಯೂ ಆಡ್ ಮಾಡ್ಲಿಕ್ಕೆ ಆಗುತ್ತೆ ಅಂತ. That is a first proposition. Yes, okay. So ಅದು ನೋಡುವಾಗ basically they have to have some sort of skills for that. Some sort of basic skills ಬೇಕು. Because now ಒಬ್ರು engineering pass out ಬಂದಾಗ we expect them to know some sort of knowledge of how they build a product. Right? ಅದು quite common ಅಲ್ಲ? Quite common. Expectation is quite common. So if you are okay with those things, right, I think there is enough opportunity. Correct. So ಈಗ AI ಅಲ್ಲ, I think that is a big buzzword. Probably ನೀವು ಟೆಸ್ಟಿಂಗ್ ಸ್ಟಾರ್ಟ್ ಮಾಡುವಾಗ the struggle would have been much more to understand concepts, to understand new things, or to learn new things. ಈಗ ಎಲ್ಲಾನು ChatGPT ಅಲ್ಲಿ ಕೊಟ್ರೆ, I think with the code base ಬರ್ತಾ ಇದೆ. You can have your food, aita. I'm just talking a lot. Or you are talking a lot. Don't eat what mess things up in front of camera. That would be fun also. I think since I told this it would be a fun kind of a session, I think it would be better if you can have your cheeks are covered with all this mayonnaise and good. Anyways, so now everything you get it ChatGPT.
ಸೊ ಹಾಗೆ ನೋಡುವಾಗ ವಾಟ್ ಆರ್ ದಿ ಈಗ ಡೆವಲಪ್ಮೆಂಟ್ ಸೈಡಲ್ಲಿ ನಾನು ಬಿಕಾಸ್ ಐ ಕಮ್ ಫ್ರಮ್ ದ್ಯಾಟ್ ಫೀಲ್ಡ್ ಐ ಥಿಂಕ್ ವಿ ಹ್ಯಾವ್ ಕರ್ಸರ್ ವಿ ಹ್ಯಾವ್ ಕ್ಲಾಡ್ ಅಂಡ್ ದ ನ್ಯೂ ಮಾಡೆಲ್ಸ್ ವಿಚ್ ಇಸ್ ಕಮಿಂಗ್ ಜೆಮಿನೈ ರೀಸೆಂಟ್ಲಿ ಲಾಟ್ ಸಮ್ ಬ್ಯಾಂಗರ್ ಕೈಂಡ್ ಆಫ್ ಥಿಂಗ್. ಸೊ ಹಾಗೆ ನೋಡುವಾಗ ಟೆಸ್ಟಿಂಗ್ ಅಲ್ಲಿ ಇರುವಂಥ ಕೆಲವು ಟೂಲ್ಸ್ ಯಾವುದು ಅಂತ ನೀವು ಹೇಳಿದ್ರೆ ಸೊ ದಟ್ ಎನಿವನ್ ಹೂ ಇಸ್ ವಿಶಿಂಗ್ ಟು ಬಿಕಮ್ ಟೆಸ್ಟರ್ ರೈಟ್ ನಾವು ಸೊ ಅವರಿಗೆ ಆ ಟೂಲ್ಸ್ ಅನ್ನು ಕಲ್ತ್ಕೊಂಡು ಅವರ ರೆಸ್ಯೂಮೆಯಲ್ಲಿ ಹಾಕ್ಲಿಕ್ಕೆ ಆಯ್ತು ಅಂತಿದ್ರೆ ದಟ್ ವುಡ್ ಬಿ ಬೆನಿಫಿಷಿಯಲ್ ಅಲ್ಲ ಅವಿನಾಶ್? ಕೋರ್ ಟೆಸ್ಟಿಂಗ್ಗೆ ನಮಗೆ ಬೇಕಾದ ಫಂಡಮೆಂಟಲ್ಸ್ ಅದು ಚೇಂಜ್ ಆಗಿಲ್ಲ. ಲೈಕ್ ಯು ಯೂಶಲಿ ನೀಡ್ ಟು ಸ್ಟಿಲ್ ಬಿ ಗುಡ್ ಅಟ್ ಸ್ವಲ್ಪ ನಿಮಗೆ ಅನಾಲಿಟಿಕಲ್ ಸ್ಕಿಲ್ಸ್ you need to have some sort of skills there. Like testing is a thinking job, right? It is not something like nange easy ಇದೆ. I don't know, like ನನಗೆ ಕೆಲವರು ಫ್ರೆಶರ್ಸ್ ಬಂದಾಗ ಹೇಳ್ತಾರೆ ಐ ಆಮ್ ನಾಟ್ ಗುಡ್ ಅಟ್ ಕೋಡಿಂಗ್, ಅದಕ್ಕೆ ನಾನು ಟೆಸ್ಟಿಂಗ್ಗೆ ಬರ್ತೇನೆ. ಕರೆಕ್ಟ್. It is okay, I don't have problems with that, but you are expecting, it's still a thinking job. ನೀವು ಟೆಸ್ಟಿಂಗ್ ಮಾಡುವಾಗ you need to think, correct, right? If you can be a good thinker, you can be a good developer also, right? But adondu important skill, like and matte nimge next one is like, okay, you should, there are some skill sets like you need to have good decent communication skills. Now communication skills anda heluvaga english alla, right? You need to be able to ನೀವು ಕನ್ವೆ ಮಾಡೋದು ಗೊತ್ತಿರಬೇಕು ಒಬ್ಬರಿಗೆ, ರೈಟ್? ಮೇ ಬಿ ಇನ್ ದ ಫಾರ್ಮ್ ಆಫ್ ಚಾಟ್ ಅಲ್ಲಿ ಇರ್ಬೋದು, ಇಮೇಲ್ಸ್ ಅದಲ್ಲಿ ಇರ್ಬೋದು, ಅಥವಾ ಡೈರೆಕ್ಟ್ ಕಾನ್ವರ್ಸೇಷನ್ ಇರ್ಬೋದು. ನೀವು ಯಾವ ಥರ ಒಂದು ಇಶ್ಯೂ ಅನ್ನು ಡೆವಲಪರ್ಸ್ಗೆ ಅಥವಾ ಬಿಸ್ನೆಸ್ಗೆ ಕನ್ವೆ ಮಾಡ್ತಾರೆ, ದಟ್ ಈಸ್ ಗುಡ್, ಯು ಶುಡ್ ಬಿ ಗುಡ್ ಅಟ್ ದಟ್. ಸೊ ಇಟ್ಸ್ ನಾಟ್ ಓನ್ಲಿ ನನಗೆ ಒಳ್ಳೆ ಇಂಗ್ಲೀಷ್ ಬರ್ತದೆ ಅದೆಲ್ಲ ಪ್ರಾಬ್ಲಮ್ ಇಲ್ಲ, ಬಟ್ ಯು ಶುಡ್ ಬಿ ಏಬಲ್ ಟು ಕನ್ವೆ ಸ್ಟಫ್. ಸೊ ದೋಸ್ ಆರ್ ಲೈಕ್, ಆ್ಯಂಡ್ ಯು ಶುಡ್ ಬಿ ಗುಡ್ ಅಟ್ ಲೈಕ್ ಒಂದು ಇಂಪಾರ್ಟೆಂಟ್ ಅಂದರೆ ರೀಸೆಂಟ್ ನಾನೊಂದು ಪ್ರಾಜೆಕ್ಟ್ ಮಾಡುವಾಗ ಐ ಹ್ಯಾಡ್ ಟು ಸ್ಟಿಲ್ ಅಪ್ ಮೈ ಸೆಲ್ಫ್, ಲೈಕ್ ಐ ಹ್ಯಾಡ್ ಟು ಸ್ಟಡಿ ನ್ಯೂ ಸ್ಟಫ್, ರೈಟ್? ಡೆವಾಪ್ಸ್ ಅಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ನನಗೆ ಗೊತ್ತಿರಲಿಲ್ಲ. ಸೊ ಸ್ಟಿಲ್ ದಟ್ ಲರ್ನಿಂಗ್ ಥಿಂಗ್ ವಿಲ್ ಬಿ ಲೈಫ್ ಲಾಂಗ್, ರೈಟ್? ದೇರ್ ಇಸ್ ನೋ ಎಸ್ಕೇಪಿಂಗ್ ದಟ್. ಸೊ ಅದೆಲ್ಲ ನೀವು ವಿ ಹ್ಯಾವ್ ಟು ಕನ್ಸಿಡರ್ ಇಟ್. ಓಕೆ, ದೋಸ್ ಆರ್ ದ ಕೋರ್ ಸ್ಕಿಲ್ಸ್. ಟೂಲ್ಸಿಗೆ ಬರೋದಾದರೆ those things like whatever I just told you, right? Maybe good at some sort of basics of HTML, right? Some sort of version controlling tool. ಇವಾಗ ಎಲ್ಲ ಕಂಪನೀಸಲ್ಲಿ ಗಿಟ್ ಯೂಸ್ ಮಾಡ್ತಾರೆ ಅಥವಾ ಬೇರೆ ಯಾವ ವರ್ಷನ್ ಕಂಟ್ರೋಲಿಂಗ್ ಟೂಲ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಗೊತ್ತಿರಬೇಕು. ದೆನ್ ದ ಕೋರ್ UI ಆಟೋಮೇಷನ್ ಅಂತ ಹೇಳುವಾಗ ನಾವು ಸೆಲೇನಿಯಮ್ ಒಂದು ಟೂಲ್ ಇದೆ, ದಟ್ ಈಸ್ ಸ್ಟಿಲ್ ಇಟ್ ಈಸ್ ಪ್ರಾಮಿನೆಂಟ್. ಪ್ಲೇ ರೈಟ್ ಅಂದು ಇನ್ನೊಂದಿದೆ, ಪ್ಲೇ ರೈಟ್ ಮೇಸ್ಟ್ಲಿ ಜಾವಾ ಸ್ಕ್ರಿಪ್ಟ್ ಯೂಸ್. ಕರೆಕ್ಟ್. ಸೊ ಒನ್ ಮೋರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರಲಿ, ಮೇ ಬಿ ಇಟ್ ಈಸ್ ಪೈಥನ್, ಮೇ ಬಿ ಜಾವಾ ಸ್ಕ್ರಿಪ್ಟ್, ಯು ಶುಡ್ ಬಿ ಡೀಸೆಂಟ್ ವಿತ್ ದೋಸ್ ಥಿಂಗ್ಸ್. ಲೈಕ್ ನಿಮಗೆ ಬೇಸಿಕ್ ಲೂಪ್ಸ್ ಅಥವಾ ಫಂಕ್ಷನ್ಸ್ ಕಾಲ್ ಹೇಗೆ ಮಾಡೋದು ಅದೆಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಮೇ ನಾಟ್ ಬಿ ಹ್ಯಾಸ್ ಡೀಟೇಲ್ ಹ್ಯಾಸ್ ಅ ಡೆವಲಪರ್ ಮಾಡುವಷ್ಟು. ಸೊ ಅದು ಕೋರ್. ಮತ್ತೆ CI/CD, ವಾಟ್ ಈಸ್ CI/CD? ಪ್ರಾಬ್ಲಿ ಅಟ್ಲೀಸ್ಟ್ ಸರ್ಫೇಸ್ ಲೆವೆಲ್ ಇನ್ಫಾರ್ಮೇಷನ್. DevOps ಅಲ್ಲಿ is probably it will be good. These are good, these are not must, right? Like DevOps skills ಅಲ್ಲಿ ಸ್ವಲ್ಪ AWS, like there are different things, right? Maybe if you know those things, right, it will be helpful, right? So adu it basics idre for a fresher and or something, it's easy, right? It's not that hard. Correct. ನಾನು ಹೇಳೋದಾದ್ರೆ you are not going to be expert in these things, but ನಿಮಗೆ ಐಡಿಯಾ ಇರಬೇಕು, ಇದೆಂತ, ಯಾವುದಕ್ಕೆ ಯೂಸ್ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಬೇಸಿಕ್ಸ್ ಅಲ್ಲಿ ಮಾಡಿ ಗೊತ್ತಿರಬೇಕು. ಕರೆಕ್ಟ್. ಸೊ ನಾನು ಕೇಳ್ತಿರೋದು ಸ್ಪೆಸಿಫಿಕಲಿ ಟೆಸ್ಟಿಂಗ್ಗೆ ಯಾವುದಾದ್ರೂ AI ಟೂಲ್ಸ್ ಯೂಸ್ ಮಾಡಬೇಕಾ ಈಗ ಫ್ರೆಶರ್ಸ್ ಅಥವಾ ಎನಿವನ್ ಹೂ ಇಸ್ ವಾಂಟ್ ಟು ಲರ್ನ್ ಟು ಟೆಸ್ಟಿಂಗ್? ಆ ಥರ ನಾನು ಸಜೆಸ್ಟ್ ಮಾಡಲ್ಲ. ಇಫ್ ಬೇಸಿಕ್ ಟೂಲ್ಸ್ ನೀವು ಹೇಳಿದ್ರಿ, ಮೇ ಬಿ Copilot, ನೀವು VS Code ಅಲ್ಲಿ ಮಾಡುವಾಗ ಗೊತ್ತಿರಬೇಕು. ಹೌ ಟು ಯೂಸ್ ChatGPT ಬೇಸಿಕ್ಸ್ ಯೂಸ್ ಮಾಡಿರಬೇಕು. ದೇರ್ ಆರ್ ಸಮ್ ಟೂಲ್ಸ್ ವಿಚ್ ರೈಟ್ ಸ್ಕ್ರಿಪ್ಟ್ಸ್ ಫಾರ್ ಯು. Yeah, probably I can use Copilot and write scripts, right? Okay. ಇವಾಗ ನಂದು ಫ್ರೇಮ್ವರ್ಕ್ ಅಲ್ಲಿ ನಾನು Copilot ಅಲ್ಲಿ ಸೆಟಪ್ ಮಾಡಿದ್ರೆ ಇಟ್ ಕ್ಯಾನ್ ಸಜೆಸ್ಟ್ ಮಿ ಹೌ ಟು ರೈಟ್ ಫಂಕ್ಷನ್ ಫಾರ್ ದಿಸ್ ಸ್ಪೆಸಿಫಿಕ್ ನನ್ನ ಫ್ರೇಮ್ವರ್ಕ್ ಅಲ್ಲಿ ಆ ಥರ ಯೂಸ್ ಮಾಡ್ತೀನಿ. ಕರೆಕ್ಟ್. There are some codeless tools also, low code tool anta heltare. Vibe coding, vibe testing. There is something called as vibe testing in testing. Yeah, probably if you don't no without using any of your mind, right? Just start writing, ask, okay, suggest ivaga ಕೆಲವರು ಹೇಳ್ತಾರೆ replace testing, AI will replace testing anta, and it can only generate test cases for you. But what kind of test cases it generates, that we never know, right? So one suggestion ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ for testers also, okay, or for developers, anyone for that particular matter, there is a huge thing which is happening in the market. AI will take developer job, AI will take tester's job, but AI will never understand business logic. Edge cases ಗೊತ್ತಿರೋದಿಲ್ಲ.
ನಮ್ಮ ಕಸ್ಟಮರ್ಸ್ ಯಾರು ಅಂತ ಎ ಐಗೆ ಗೊತ್ತಿರೋದಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಎ ಐ ಡಸಂಟ್ ನೋ ದ್ಯಾಟ್, ಎ ಐ ಕಾಂಟ್ ರಿಪ್ಲೇಸ್ ಯುವರ್ ಜಾಬ್. ದಟ್ಸ್ ವಾಟ್ ಐ ಬಿಲೀವ್. ಐ ಬಿನ್ ರಫ್ಲಿ 8 years 9 years ಆಯ್ತು ಈಗ ಇಂಡಸ್ಟ್ರಿಯಲ್ಲಿ ಬಂದು. ಐ ಹ್ಯಾವ್ ಬಿನ್ ನೋಯಿಂಗ್ ಲ್ಯಾಂಗ್ವೇಜಸ್, ಡಿಫರೆಂಟ್ ಲ್ಯಾಂಗ್ವೇಜಸ್. ಸೊ ವಾಟ್ ಐ ಅಂಡರ್ಸ್ಟ್ಯಾಂಡ್ ಇಸ್ ದ್ಯಾಟ್ ಎ ಮೈಟ್ ಟೇಕ್ ಯು ದ ಬೋರಿಂಗ್ ಪಾರ್ಟ್ ಆಫ್ ಯುವರ್ ಜಾಬ್, ಬಟ್ ನಾಟ್ ಯುವರ್ ಜಾಬ್. ಇಂಪಾರ್ಟೆಂಟ್ ನೀವು ಹೇಳಿದ್ದು. ಬಿಕಾಸ್ ಮುಂಚೆ ನಾವು ಕೆಲವು ಇವಾಗ ಡೇಟಾ ಪ್ರಿಪರೇಷನ್ ಆಗಲಿ, ನಂದು ಟೆಸ್ಟ್ ಕೇಸ್ ರನ್ ಮಾಡಲಿಕ್ಕೆ ನನಗೆ ಸ್ವಲ್ಪ ಡೇಟಾ ನಾನು ಕ್ರಿಯೇಟ್ ಮಾಡಬೇಕಿತ್ತು. ದಟ್ ಈಸ್ ಬಿಟ್ ಲೋಕ್ ಐ ಹ್ಯಾವ್ ಟು ಗೋ ಆ್ಯಂಡ್ ಫೈಂಡ್ ದಟ್ ಡೇಟಾ ಫಾರ್ಮ್ಯಾಟಲ್ಲಿ ಕ್ರಿಯೇಟ್ ಮಾಡಬೇಕು. ನೌ ದಟ್ ಈಸ್ ವೆರಿ ಈಸಿ. ಐ ಕ್ಯಾನ್ ಜಸ್ಟ್ ಟೆಲ್ ಒಂದು ಪ್ರಾಂಪ್ಟ್ ಕೊಟ್ಟರೆ ChatGPT ಐ ವಾಂಟ್ ಸೋ ಆ್ಯಂಡ್ ಸೋ ಡೇಟಾ ಇನ್ ದಿಸ್ ಫಾರ್ಮ್ಯಾಟ್, ಇಟ್ ಕ್ಯಾನ್ ಗಿವ್ ಮಿ. ಸೊ ಅದೆಲ್ಲ ಈಸಿ ಆಗಿದೆ. ನಿಮ್ಮ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡಲಿಕ್ಕೆ ಎ ಅನ್ನು ಯೂಸ್ ಮಾಡಬಹುದು. ಎಸ್ rather than fearing it out. Correct? Yes, definitely. ಅದೆಲ್ಲ ಯೂಸ್ ಮಾಡಲೇಬೇಕು, ಲೈಕ್ ಟು ಇನ್ಕ್ರೀಸ್ ಯುವರ್ ಕೋಡಿಂಗ್ ಸ್ಕಿಲ್ಸ್. ಇವಾಗ ನೀವು ಒಂದು ಆಟೋಮೇಷನ್ ಸ್ಕ್ರಿಪ್ಟ್ಸ್ ಬರೀತಿರುವಾಗ, ನಾವು ವಿತ್ ದ ಹೆಲ್ಪ್ ಆಫ್ ಮೇ ಬಿ ಎನಿ ಆಫ್ ದಿಸ್ Copilot or any tool, right? Correct. You can do it faster. Yeah. Right? Definitely. Yes. ಇನ್ನೊಂದು, ಕ್ಯಾನ್ ಯು ಗಿವ್ ಮಿ ಅ ರೋಡ್ ಮ್ಯಾಪ್? ಈಗ ನಾನು ಟೆಸ್ಟರ್ ಅಂತ ಅಂದ್ಕೊಳ್ಳಿ, ಮ್ಯಾನ್ಯುವಲ್ ಟೆಸ್ಟಿಂಗಲ್ಲಿ 3 years ಎಕ್ಸ್ಪೀರಿಯನ್ಸ್ ಇದೆ. ಇನ್ನು ನನಗೆ ಐ ವಾಂಟ್ ಟು ಐದರ್ ಟೇಕ್ ಮೈ ಕರಿಯರ್ ಟು ಸೇ DevOps ಸೈಡಿಗೆ ಹೋಗ್ಬೋದು ನನಗೆ, ಇಲ್ಲ ಆಟೋಮೇಷನ್ ಟೆಸ್ಟಿಂಗಿಗೆ ಹೋಗ್ಬೋದು. ಈಗ ನಾನು DevOps ಸೈಡಿಗೆ ಹೋಗೋದು ಅಂತಿದ್ರೆ ಯಾವ ರೋಡ್ ಮ್ಯಾಪ್ ಮುಖಾಂತರ ಹೋಗ್ಬೋದು ನನಗೆ, ಅಥವಾ ಆಟೋಮೇಷನ್ ಟೆಸ್ಟಿಂಗ್ ನಾನು ಸ್ವಿಚ್ ಮಾಡಬೇಕು ಅಂತಿದ್ರೆ ಯಾವ ರೋಡ್ ಮ್ಯಾಪ್ ಅಲ್ಲಿ ಹೋಗಬೇಕು? ಬಿಕಾಸ್ ಇದು ನನಗೆ ಬರುವಂಥ ಪ್ರಶ್ನೆ ಅವಿನಾಶ್. ಬಿಕಾಸ್ ನನಗೆ ಆನ್ಸರ್ ಮಾಡ್ಬೋದು, ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಟೆಸ್ಟಿಂಗ್ ಮಾರ್ಕೆಟ್ ಅಲ್ಲಿ ಹೇಗೆ ನಡೀತಾ ಇದೆ ಅಂತ. ಅಂಡ್ ಯು ಬೀಯಿಂಗ್ ಹಿಯರ್ ಫ್ರಮ್ 20 years, ಐ ಥಿಂಕ್ ಇಟ್ ವುಡ್ ಬಿ ಬೆಟರ್ ಇಫ್ ಯು ಕುಡ್ ಆನ್ಸರ್ ದಟ್. ಈಗ ಹೌ ಡು ಐ ಡೂ ಅ ಟ್ರಾನ್ಸಿಷನ್? DevOps ಸೈಡ್ ಟ್ರಾನ್ಸಿಷನ್ ನನಗೆ ಫುಲ್ ಹೇಳಕ್ಕಾಗಲ್ಲ, ಬಿಕಾಸ್ ಐ ಆಮ್ ನಾಟ್ ಕೋರ್ಲಿ ಇನ್ ಟು DevOps. ನಾನು DevOps ಪ್ರಾಡಕ್ಟ್ಸ್ ಟೆಸ್ಟ್ ಮಾಡಿದ್ದೇನೆ, ಬಟ್ ಐ ಕಾಂಟ್ ಸೇ ದಟ್. ಬಟ್ ಇಫ್ ಯು ವಾಂಟ್ ಟು ಗೋ ಟುವರ್ಡ್ಸ್ ಟೆಸ್ಟಿಂಗ್, ರೈಟ್, ಅಂಡ್ ನೀವು ಹೇಳಿದ್ದು he is a manual tester. Okay, and he has, how do I shift myself to probably automation testing ಹೇಗೆ ಇದು ಮಾಡ್ಬೋದು ಅಂತ ನಾನು ಹೇಳಿದ್ರೆ, just first thing is, decide that you are going to set yourself 1 hour a day. ಕಲಿತೀರಾ, anything, 1 hour a day or half an hour a day, every day you'll spend some time on learning. ನೀವು ಲರ್ನ್ ಏನು ಮಾಡಬೇಕು, ಲೈಕ್ ಫಸ್ಟ್ ಥಿಂಗ್ ಇಸ್ ಬೇಸಿಕ್ಸ್ ಗಿಟ್. ಇಫ್ ಯು ಡೋಂಟ್ ನೋ ಅಬೌಟ್ ಗಿಟ್ ವರ್ಷನ್ ಕಂಟ್ರೋಲಿಂಗ್, ಜಸ್ಟ್ ಬೇಸಿಕ್ಸ್ ಕಮಾಂಡ್ಸ್ ಕಲೀರಿ. ನಿಮ್ಮದೇ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ, ಐ ಆಮ್ ಗೋಯಿಂಗ್ ಟು ಟೆಸ್ಟ್ ದಿಸ್ ಪ್ರಾಡಕ್ಟ್. ನಿಮ್ಮ ಕಂಪನಿಯಲ್ಲಿ ಆಪ್ಷನ್ ಕೊಟ್ಟರೆ ಯು ಕ್ಯಾನ್ ಇಂಪ್ಲಿಮೆಂಟ್ ದ ಸೇಮ್ ಆಟೋಮೇಷನ್, ಅದು ನಿಮ್ಮ ಪ್ರಾಡಕ್ಟಿಗೆ ಯೂಸ್ ಮಾಡ್ಬೋದು. ಇಲ್ಲದಿದ್ದರೆ ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಯಾವುದಾದ್ರೂ, ದೆನ್ ಸೇ ನಾನು ಇವಾಗ ಇದನ್ನು ಆಟೋಮೇಷನ್ ಮಾಡಬೇಕು. ಆಟೋಮೇಷನ್ ಮಾಡುವಾಗ ಲೈಕ್ ಕಂಫರ್ಟೇಬಲ್ ವಿತ್, ಡೋಂಟ್ ಗೋ ಆ್ಯಂಡ್ ಸಿಟ್ ಆ್ಯಂಡ್ ಲರ್ನ್ ಕೋಡಿಂಗ್ ನಂಗೆ ಕಲಿಬೇಕಂತ ಹೋಗಬೇಡಿ. ಯೂಸಿಂಗ್ ChatGPT or using any tutorial, right? Start doing automation, right? ಒಂದು ಸ್ಕ್ರಿಪ್ಟ್ ಬರೀರಿ, right? Maybe if you think from UI automation, ಫ್ರಂಟ್ ಎಂಡ್ ಆಟೋಮೇಷನ್ ಮಾಡೋದಾದರೆ, ಸಿಂಪಲ್ ಹೋಗಿ Selenium ಅಲ್ಲಿ ವಿತ್ Python or any languages, how to write a simple script, right? Write it, right? Probably the next step is, you learn ಒಂದು ಬ್ರೌಸರ್ ಲೋಡ್ ಮಾಡಕ್ಕೆ ಬರ್ತದೆ, ಅದರಲ್ಲಿ ನಾನು ಏನು ಆ್ಯಕ್ಷನ್ ಮಾಡ್ಬೋದು. ಕರೆಕ್ಟ್, ರೈಟ್? ಇವಾಗ ಬೇಸಿಕಲಿ ನಾವು ಆಟೋಮೇಷನ್ ಮಾಡುವಾಗ ಒಂದು URL ಲೋಡ್ ಮಾಡ್ತೀವಿ, ಮತ್ತೆ ನಾವು ಆ ಪೇಜಲ್ಲಿ ಏನೆಲ್ಲ ಆ್ಯಕ್ಷನ್ ಮಾಡ್ಬೋದು ಅದನ್ನೆಲ್ಲ ಬೇಸಿಕಲಿ ಡೂ ಇಟ್ ಅಷ್ಟೇ. ಐ ಥಿಂಕ್ ಪ್ರಾಬ್ಲಿ ಇನ್ ಅ ವೀಕ್ ಆರ್ ಸಮಥಿಂಗ್ ಯು ವಿಲ್ ಬಿ ಕಂಫರ್ಟೇಬಲ್ ಹೇಗೆ ಮಾಡೋದಂತ. ದೆನ್ ಗೋ ಆ್ಯಂಡ್ ಲುಕ್ ಎಟ್ ಫ್ರೇಮ್ ವರ್ಕ್ ಲೆವೆಲಲ್ಲಿ ಏನು ಬೇಕು ನನಗೆ, ರೈಟ್? ಹೌ ಟು ರೀಯೂಸ್ ಫಂಕ್ಷನ್ಸ್ ವಿತ್ ದಿಸ್, ಅದೆಲ್ಲ ಸ್ವಲ್ಪ ಅಪ್ಡೇಟ್ ಮಾಡ್ತಾ ಹೋಗಿ ಆ್ಯಂಡ್ ಸ್ಟಾರ್ಟ್ ಪುಷಿಂಗ್ ದಿಸ್ ಪ್ರಾಜೆಕ್ಟ್ ಟು ಗಿಟ್. ಸೊ ಯು ಶುಡ್ ಹ್ಯಾವ್ ಸಮ್ ಡಿಜಿಟಲಿ ರೆಕಾರ್ಡೆಡ್ ಕೈಂಡ್ ಆಫ್ ಸ್ಟಫ್ಸ್, ಕರೆಕ್ಟ್ ಅಲ್ಲ? ಮೇ ಬಿ ಡಿಜಿಟಲ್ ರೆಕಾರ್ಡರ್ ಇದ್ರೆ ಒಳ್ಳೇದು, ನಿಮಗೆ ಫಾಲೋ ಮಾಡಬೇಕಿದೆ ಈಸಿ ಆದರೆ. ಅದರ್ವೈಸ್ ಯು ಕ್ಯಾನ್ ಮೇಕ್ ಯುವರ್ AI ಯುವರ್ ಟ್ಯೂಟರ್ ಆಲ್ಸೋ, ರೈಟ್? ಏನು ಡಮ್ ಕ್ವಶನ್ಸ್ ಇದ್ರು ಮುಂಚೆ ನಮಗೆ ಟೀಚರಲ್ಲಿ ಅಥವಾ ವಿ ಆರ್ ಸ್ಕೇರ್ಡ್ ಟು ಆಸ್ಕ್ ದೋಸ್ ಥಿಂಗ್ಸ್, ಬಟ್ AI there is no layer there, like you can ask any even dumb doubts, it will give you suggestion. ಬಟ್ ಪ್ರಾಬ್ಲಮ್ ಏನಂದ್ರೆ, ಇವಾಗ ನಾನು ನೋಡ್ತಿರೋದು AI ಅಲ್ಲಿ ಕೋಡ್ ಯೂಸ್ ಮಾಡಿ ಇದು ಮಾಡುವಾಗ they don't think, they just copy the error, paste it in AI and ask for solution, implement the solution. ಆ ಥಿಂಕಿಂಗ್ ಲೆವೆಲ್ ಹೋಗ್ತಾ ಇದೆ. ನಾನು ಸುಮಾರು ಫ್ರೆಶರ್ಸ್ ಅಥವಾ ಇದರಲ್ಲಿ ನೋಡಿದ್ದೇನೆ, ಅವ್ರು ಡಿಬಗ್ ಮಾಡ್ತಾರೆ, ಬಟ್ without AI support they can't do anything. Correct, right? So that sort of thing. So nanna suggestion, just adding on to that, this is for developers and for anyone basically. I believe the first few projects has to be done without the help of any AI.
ನನ್ನ ರೆಕಮೆಂಡೇಶನ್. ನೀವು ಐ ಅಂಡರ್ಸ್ಟ್ಯಾಂಡ್ ಪ್ರಾಜೆಕ್ಟ್ಸ್ ನಿಮ್ಮ ರೆಸ್ಯೂಮೇಲಿ ಬೇಕೇ ಬೇಕಾಗುತ್ತೆ. ಸೊ ಅದರಲ್ಲಿ ಫಸ್ಟ್ ಕಪಲ್ ಆಫ್ ಪ್ರಾಜೆಕ್ಟ್ಸ್ ಯು ಶುಡ್ ಡೂ ವಿದೌಟ್ ಹೆಲ್ಪ್ ಆಫ್ ಎ ಐ. ಆಗ ಗೊತ್ತಾಗುತ್ತೆ ನಿಮಗೆ ಕೀಬೋರ್ಡಲ್ಲಿ ಟೈಪ್ ಮಾಡ್ಲಿಕ್ಕೆ ಸರಿ ಆಗುತ್ತಾ ಅಂತ ಗೊತ್ತಾಗುತ್ತೆ. ದಟ್ ಇಸ್ ಅ ಪ್ರಾಬ್ಲಮ್. ಐ ವಾಸ್ ಟೀಚಿಂಗ್ ಒನ್ ಆಫ್ ಮೈ ಕಸಿನ್ಸ್ ಮೊನ್ನೆ. ಅವರ ಹತ್ರ ಜಸ್ಟ್ ಒಂದು ಸಿಂಪಲ್ ಆಗಿರುವಂಥ ಒಂದು ಲಾಗಿನ್ ಫಾರ್ಮ್ ಮಾಡಲಿಕ್ಕೆ ನಾನು ಹೇಳಿದೆ ವಿದೌಟ್ ಹೆಲ್ಪ್ ಆಫ್ ಎ ಐ, ಆ್ಯಂಡ್ ಅನ್ಫಾರ್ಚುನೇಟ್ಲಿ he couldn't, because ನಮ್ಮ ಥಾಟ್ ಪ್ರೊಸೆಸ್ ಈಗ ಹೇಗೆ ಹೋಗ್ತಾ ಇದೆ, ಅಂಡ್ ಹಿ ಇಸ್ ಅ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಥಾಟ್ ಪ್ರೊಸೆಸ್ ಹೇಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ನಾನು ತಪ್ಪಾದ್ರೂ ತೊಂದರೆ ಇಲ್ಲ, ನನ್ನನ್ನು ಸರಿ ಮಾಡಿಸುತ್ತೆ, ಅಥವಾ ನನಗೆ ದೇರ್ ಇಸ್ ಅ ಬ್ಯಾಕಪ್ ಅಂತ ಇರುತ್ತೆ. ವೆನ್ ವಿ ವರ್ ಸ್ಟಾರ್ಟಿಂಗ್ ಡೆವಲಪ್ಮೆಂಟ್, ಸ್ಟ್ಯಾಕ್ ಓವರ್ಫ್ಲೋ ವಾಸ್ ಅವರ್ ಬೆಸ್ಟ್ ಫ್ರೆಂಡ್. ಈಗ ಅವರ ಪ್ರೊಡಕ್ಷನ್ ಕ್ವಾಲಿಟಿ ಅಥವಾ ದ ಪೀಪಲ್ ವಿಸಿಟಿಂಗ್ ದಟ್ ವೆಬ್ಸೈಟ್ ಹ್ಯಾಸ್ ಲಿಟ್ರಲಿ ಹ್ಯಾಸ್ ಕಮ್ ಡೌನ್, ಅಂಡ್ ಐ ಆಮ್ ಕಮಿಂಗ್ ಡೌನ್ ವೆನ್ ಐ ಸೇ significantly. Right. So what I feel is that be it a tester or be it a developer, first ಏನಂತ ಹೇಳಿದ್ರೆ I want you to build something on your own, right, without the help of AI. Then ಮತ್ತೆ ನಿಮ್ಮ ಥರ್ಡ್ ಫೋರ್ತ್ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಯು ಕ್ಯಾನ್ fasten the UI part by taking help of AI, because you have already built that in the first and second project. Need not repeat it. Right. So ಈ ಪಾರ್ಟ್ ಅಲ್ಲಿ ಐ ಥಿಂಕ್ ತುಂಬಾ ಫ್ರೆಶರ್ಸ್ ಹಾಗೂ ಪೀಪಲ್ ಹೂ ಆರ್ ಡೂಯಿಂಗ್ ಅ ಟ್ರಾನ್ಸಿಷನ್ ಫೇಲ್ ಆಗ್ತಿದೆ ಅಂತ ನನಗೆ ಈಗ ಫೀಲ್ ಆಗ್ತಿದೆ. ಸೊ ಅಕಾರ್ಡಿಂಗ್ ಟು ಮೀ ಎ ಅನ್ನು ನಾವು ಬೆಟರ್ ವೇ ಅಲ್ಲಿ ಯುಟಿಲೈಸ್ ಮಾಡಿದ್ರೆ, ಐ ಥಿಂಕ್ ದಟ್ ಕ್ಯಾನ್ ಓನ್ಲಿ ಬಿ ಅ ಬೂನ್ ರಾದರ್ ದನ್ ಬೀಯಿಂಗ್ ಅ ಕರ್ಸ್ ಫಾರ್ ಅಸ್. ಕರೆಕ್ಟ್. ಲೈಕ್ ನೀವು ಹೇಳಿದ್ ಕರೆಕ್ಟ್. ಲೈಕ್ ನಾವು ಈಗ ಪರ್ಸನಲ್ ಯೂಸ್ ಮಾಡೋದಾದ್ರೆ, ಬಿಕಾಸ್ ನಮ್ಗೆ ಗೊತ್ತಿದೆ ಹೇಗೆ ಮಾಡೋದಂತ. ಕರೆಕ್ಟ್. ಸೊ ವಿ ಡೋಂಟ್ ವಾಂಟ್ ಟು ಸ್ಪೆಂಡ್ ಟೈಮ್ doing unnecessary or doing things which repetitive tasks. So probably we can do it faster. This will definitely help us. So to summarize, Avinash, I know ನೀವು busy schedule ಅಲ್ಲಿ ನಾನೊಂದು ಫ್ರೆಂಡ್ ಆಗಿರೋ ಕಾರಣ ಟೈಮ್ ಕೊಟ್ರಿ. So that I'm really thankful. You have juniors under you who or you have AI to do your tasks. Yeah, definitely. I use AI. So I believe one of the agent is running and doing your tasks right now. No. ಅಷ್ಟೇ advanced ಆಗಿ ಹೋಗ್ಲಿಲ್ಲ. Okay. Anyways, just to summarize, there are few things finally we will summarize for the audience. So you believe testing has still relevance, right? Yes, definitely. Relevance ಇದ್ದೇ ಇರ್ತದೆ. ಲೈಕ್ ದ ವೇ ವಿ ಡೂ ಟೆಸ್ಟಿಂಗ್ ಮೈಟ್ ಚೇಂಜ್. ಇವಾಗ ಜಸ್ಟ್ ಕನ್ಸಿಡರ್ ಮಾಡಿದ್ರೆ, ಲೈಕ್ ಇನ್ ದ ಏಜ್ ಆಫ್ ಸಡನ್ಲಿ ಸ್ಟಾರ್ಟ್ಅಪ್ಸ್, ನಿಮಗೆ ಓಲ್ಡ್ ಕಾನ್ಸೆಪ್ಟ್ ಆಗಿ ನಾನು ಹಾಗೆ ಟೆಸ್ಟ್ ಮಾಡ್ತೇನೆ ಅಂತ ಹೇಳಿದರೆ ಇಟ್ ಡಸಂಟ್ ಮೇಕ್ ಸೆನ್ಸ್, ಬಿಕಾಸ್ ದೇ ವಾಂಟ್ ಥಿಂಗ್ಸ್ ಟು ಮೂವ್ ಫಾಸ್ಟರ್, ಚೀಪರ್ ಆ್ಯಂಡ್ ಬೆಟರ್. ರೈಟ್. ರೀಸೆಂಟ್ಲಿ we were discussing about it, and ಹೇಳಿದ್ರು like how probably police use more forensics now, right, and doctors use better reports. They can do things faster, our fast or better quality result ಕೊಡ್ಬೋದು ಇವಾಗ. Like when you use some better reports, I think the quality of the diagnosis which you do will be better. Correct. ಹಾಗೆ as a testers also, when we use these tools, ನಮ್ಮ ಕ್ವಾಲಿಟಿ ಆಫ್ ಟೆಸ್ಟಿಂಗ್ ಸಹ ಇಂಪ್ರೂವ್ ಮಾಡ್ಬೋದು ಇನ್ ಅ ಮಚ್ ಬೆಟರ್ ವೇ. ಸೊ ಮ್ಯಾನ್ಯುವಲ್ ಟೆಸ್ಟಿಂಗ್ ಆರ್ ಆಟೋಮೇಷನ್ ಟೆಸ್ಟಿಂಗ್? As I said, I don't want to separate it, but definitely a good manual tester who knows of automation script is best. Okay. Being diplomatic in terms of being a good tester. Yeah, you have to be good tester. Automation manual is just like a division which we created. Anyone can do automation. If you're a good tester, you can do automation. Just that you have to change your perspective of it. Fear AI or use AI in a better way? Use AI, embrace it. Endorse it if needed. Endorsing, I don't know whether you want to do it, but embrace it. Okay. Super. Thank you so much, Avinash. It was a very clean kind of half an hour discussion. We understood more about testing. ತುಂಬ ಗೊತ್ತಾಯಿತು ಟೆಸ್ಟಿಂಗ್ ಅಲ್ಲಿ ಯಾವ ರೀತಿಯಲ್ಲಿ ಹೋಗ್ತಿದ್ದಾರೆ, ಯಾವ ರೀತಿಯಲ್ಲಿ ಆ ಪಾತ್ ಅಲ್ಲಿ ಮುಂದೆ ಹೋಗಬೇಕು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಆ್ಯಂಡ್ ಫೈನಲ್ ಒನ್ ಕ್ವೆಶನ್, ಯೋರ್ ಥಾಟ್ಸ್ ಆನ್ ಗೌತಮ್ ಗಂಭೀರ್ ಆಸ್ ಎ ಇಂಡಿಯಾಸ್ ಹೆಡ್ ಕೋಚ್? I use this somewhere else also. We are no longer Gambhir about tests. Okay. Thank you so much, Avinash. It was wonderful discussion. And please finish this off. I can't eat it fully. And thank you so much for giving us. Camera, we can finish. Yeah, sure. Thank you so much.